ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಉಸಿರಾದೆ ನೀ ಜೀವಕ್ಕೆ ಕಥೆಯ ಮುಂದಿನ ಭಾಗವನ್ನು ಅಭಿವ್ಯಕ್ತಿ ಕಥಾಲೋಕದಲ್ಲಿ ತಗೊಂಡು ಬಂದಿದ್ದೇನೆ. ಮತ್ತೆ ಮತ್ತೆ ಪ್ರತಿ ಬಾರಿ ಹೇಳೋ ಹಾಗೆ ನಮ್ಮ ಚಾನಲನ್ನು ಹೆಚ್ಚಾಗಿ ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬನ್ನಿ ಕಥೆಗೆ ಹೋಗೋಣ. ನಾನು ಆ ಅರ್ಥದಲ್ಲಿ ಚಂದ್ರನಿಗೆ ಹೋಲಿಸಿದ್ದಲ್ಲ ಮಿಸ್ ಅಂತ ಹೇಳುತ್ತಲೇ ವಾರ್ಡ್ ಒಳಗೆ ನಡೆದವನನ್ನು ಕಂಡು, ಡಾಕ್ಟರ್, ಮಿಸ್ಟರ್ ಓಜಸ್, ಈ ಬೆಡ್ ಪೇಷಂಟ್ ಬಿಲ್ ಕೂಡ ಪಾವತಿ ಮಾಡಿಲ್ಲ. ಅಷ್ಟೇ ಅಲ್ಲ, ಡಿಸ್ಚಾರ್ಜ್ ಸಮ್ಮರಿ ಕೂಡ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ನಿಮ್ಮ ತಂದೆ ಈ ಬೆಡ್ನಲ್ಲಿದ್ದ ಪೇಷಂಟ್ ನಿಮ್ಮ ಜೊತೆ ಯಾವುದೋ ಸ್ಕ್ಯಾನ್ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅವರು ಅಂತ ರಾತ್ರಿಯಿಂದ ವಾರ್ಡ್ನಲ್ಲಿದ್ದ ವ್ಯಕ್ತಿ ತನ್ನ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಹಣ ಪಾವತಿ ಮಾಡಿಲ್ಲ ಅನ್ನೋ ಆತಂಕದಲ್ಲಿ ಕೇಳಿದ್ರೆ, ಓಜಸ್ ನಿಟ್ಟುಸಿರು ಬಿಟ್ಟು, ಪಾಪ ಡಾಕ್ಟರ್, ಅವರೇನೋ ತಪ್ಪು ಮಾಡಿ ಈಗ ಹೆಂಡತಿ ಮಕ್ಕಳಿಂದ ತಿರಸ್ಕಾರ ಅನುಭವಿಸುತ್ತಾ ಇರೋಕ್ಕೆ ಒಂದು ಸೂರು ಇಲ್ಲದೆ ಬೀದಿ ಬೀದಿ ಅಲ್ದಾಡ್ತಾ ಇದ್ದಾರಂತೆ. ಅದಕ್ಕೆ ನಾನೇ ಅವರಿಗೆ ಖರ್ಚಿಗೆ ಸ್ವಲ್ಪ ಕೊಟ್ಟು ಕಳಿಸ್ದೆ. ಹಾಗೆ ಅವರ ಆಸ್ಪತ್ರೆ ಬಿಲ್ ಎಷ್ಟು ಹೇಳಿ, ನನ್ನ ಫ್ರೆಂಡ್ ಅದನ್ನು ಕ್ಲಿಯರ್ ಮಾಡ್ತಾನೆ ಅಂತ ಹೇಳಿದವನು ಡಾಕ್ಟರ್ಗೆ ನಿತಿನ್ ನಂಬರ್ ಕೊಟ್ಟು, ತನ್ನ ಮನೆಯವರಿಗೆ ಬುಕ್ ಆಗಿರೋ ಕ್ಯಾಬ್ ಬಂದಿದೆ, ನಡೀರಿ ಹೋಗೋಣ ಅಂತ ಅವಸರಿಸುತ್ತಾ ತಾನೇ ಚಿಂಟುನ ಎತ್ಕೊಂಡು ಹೊರಟ್ರೆ, ತನ್ನ ಬದುಕನ್ನು ನರಕ ಮಾಡಿದ ವ್ಯಕ್ತಿಗೆ ಸಹಾಯ ಮಾಡಿದ ಓಜಸ್ ಮೇಲೆ ಬೇಸರ ಮಾಡಿಕೊಂಡು ಅವನ ಕಡೆಗೆ ಸುಡು ನೋಟ ಬೀರಿ ಅವನ ಕೈಯಿಂದ ತನ್ನ ಮಗನನ್ನು ಒರಟಾಗಿ ತನ್ನ ತೋಳಿಗೆ ತಗೊಂಡು ಹೋಗಿ ಕ್ಯಾಬ್ನಲ್ಲಿ ಕೂತ್ರೆ, ಕಲೆ ಇರೋ ಚಂದ್ರ ಅಲ್ಲ ಕಣ್ರಿ ನೀವು, ಎಲ್ಲರ ಪಾಲಿಗೆ ಬೆಳಕಾಗಿರೋ ಸೂರ್ಯ ಅಂತ ಅವಳಿಗೆ ನಗ್ತಾ ಹೇಳ್ದ. ಬುಕ್ ಮಾಡಿದ್ದ ಎರ್ಟಿಗಾ ಕಾರ್ನ ಡ್ರೈವರ್ ಪಕ್ಕದ ಸೀಟ್ನಲ್ಲಿ ಹೋಗಿ ಕುಳಿತುಕೊಂಡ. ಆಸ್ಪತ್ರೆಯಿಂದ ಮನೆಗೆ ಬರ್ತಾ ಇದ್ದಂತೆ ಚಿಂಟುಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ಬಚ್ಚಲು ಮನೆಯಿಂದ ಟವಲ್ ಸುತ್ತಿ ಎತ್ಕೊಂಡು ಬಂದವಳು ಮಂಚದ ಮೇಲೆ ಮಗುನ ನಿಲ್ಲಿಸಿ ಅವನ ಒದ್ದೆ ತಲೆ ಮೈ ಎಲ್ಲ ಒರೆಸಿ ವಾರ್ಡ್ರೋಬಿಂದ ಶುಭ್ರವಾದ ಬಟ್ಟೆ ತೆಗೆದುಕೊಂಡು ಅವನಿಗೆ ತೊಡಿಸುವಷ್ಟರಲ್ಲಿ ಅವಳಿಗೆ ಸಾಕಾಗಿಬಿಟ್ಟಿತ್ತು. ಚಿಂಟು ಬಟ್ಟೆ ತೊಡಲು ನಿರಾಕರಿಸಿ ಪುಟ್ಟ ಚಡ್ಡಿ, ತೋಳಿಲ್ಲದ ಬನಿಯನ್ನಲ್ಲೇ ರೂಮ್ ತುಂಬ ಓಡುತ್ತಾ ತುಂಟಾಟ ಮಾಡ್ತಾ ಇರೋ ರೀತಿಗೆ ಹುಸು ಮುನಿಸ್ಕೊಂಡು ಮಗನಿಗೆ ಗದರಿ ಬಟ್ಟೆ ತೊಡಿಸಿ ನಂತರ ನೀಟಾಗಿ ಕ್ರಾಪ್ ಬಾಚಿದ್ಲು. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು, ಅಮ್ಮ, ಯಾಕಿಷ್ಟು ರೆಡಿ ಮಾಡ್ತಾ ಇದೆಯಾ, ಇವತ್ತು ಸ್ಕೂಲ್ ಇಲ್ಲ ಅಂತ ಹೇಳ್ದ ಚಿಂಟು. ಸಣ್ಣ ನಗು ಬೀರಿದ ಆ ಋಷಿ ಅವನ ಕೆನ್ನೆಗೆ ಮುತ್ತಿಟ್ಟು, ಸ್ಕೂಲಿಲ್ಲ ಅಂದರೆ ನೀಟಾಗಿರಬಾರ್ದಾ ಅಂತ ಕೇಳಿದ್ರೆ, ಇಲ್ಲಪ್ಪ ಅಂತ ತಲೆ ಆಡಿಸ್ದ. ಕೊಳಕ ಅಂತ ಅವನ ಮೂಗನ್ನು ಗಿಲ್ಲಿ, ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಮೇಲೆ ಮಲಗಿ ರೆಸ್ಟ್ ಮಾಡು ಅಂತ ಹೇಳಿ ಮೊಬೈಲ್ ಹಿಡಿದು ತನ್ನ ರೂಮ್ಗೆ ಅಡಕ ಆಗಿರೋ ಬಾಲ್ಕನಿಗೆ ಹೋಗಿ ತನ್ನ ಅಸಿಸ್ಟೆಂಟ್ ತ್ವಿಷಾಗೆ ಕರೆ ಮಾಡಿ ಇಂದಿನ ಕೆಲಸ ಹೇಗಾಯಿತು ಅಂತ ವಿಚಾರಿಸಿದ್ಲು. ಆರು, ನಿಜ ಹೇಳ್ತೀನಿ ಕಣೆ, ಇವತ್ತು ಮದುವೆ ಶಾಪಿಂಗಿಗೆ ಬಂದಿದ್ದ ಹುಡುಗಿ ನಮ್ಮ ಕ್ಲೈಂಟ್ ಅಲ್ಲದೆ ಹೋಗಿದ್ರೆ ಅವಳ ತಲೆ ಮೇಲೆ ಕಲ್ಲೆತ್ತಾಕ್ಬಿಡ್ತಾ ಇದ್ದೆ ಅಂತ ಕೋಪದಲ್ಲಿ ಹೇಳಿದ್ರೆ, ತನ್ನ ಸ್ನೇಹಿತೆ ಮಾತಿಗೆ ನಗುತ್ತಾ, ಏನಾಯಿತು, ಸೀರೆ ಆಯ್ಕೆ ಮಾಡೋಕ್ಕೆ ಟೈಮ್ ತೊಗೊಂಡ್ರಾ ಇಲ್ಲ ಒಡವೆ ಅಂಗಡಿಲಿ ಕಿರಿಕ್ ಮಾಡಿದ್ರಾ, ಇವೆಲ್ಲ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಪ್ರಶ್ನೆ ಮಾಡಿದ್ಲು ಆ ಋಷಿ. ಇದ್ಯಾವುದೂ ಅಲ್ಲ, ಅವಳು ಗಂಡ ಆಗೋ ಪ್ರಾಣಿ ತೋಳು ಹಿಡ್ದೇ ಕೂತಿತ್ತು ಹುಡುಗಿ. ಒಂದು ಸೀರೆ ಕೂಡ ತಾನೇ ಎದ್ವಂದು ಸೆಲೆಕ್ಟ್ ಮಾಡಲಿಲ್ಲ. ಅವಳ ಅಮ್ಮ ಮತ್ತು ಅತ್ತೆ ಆಗುವವರೇ ಅವಳ ಹಿಂದೆ ಮುಂದೆ ಸೀರೆ ಹಿಡಿದು ಇದು ಓಕೆನಾ ಅಂತ ತೋರಿಸ್ತಾ ಇದ್ದರೆ ಹ್ಞೂ ಬೇಡ ಅಂತ ತಲೆ ಆಡಿಸ್ತಾ ಇದ್ಲು. ಒಡವೆ ಅಂಗಡಿಯಲ್ಲಿದ್ದಾಗ ಪಾಪ ಆ ಹುಡುಗನಿಗೆ ಆಫೀಸ್ ಕಾಲ್ ಬಂತು. 1 ನಿಮಿಷ ಅಂತ ಹೇಳಿ ಎದ್ದು ಹೋಗಿ ಕಾಲ್ ಅಟೆಂಡ್ ಮಾಡಿ ಬಂದ ಅಷ್ಟೇ ಕಣೆ. ಹುಡುಗಿ ಫುಲ್ಲು ದುರ್ಗಿ ಅವತಾರ. ಕೈಯಲ್ಲಿ ತ್ರಿಶೂಲ ಇದ್ದಿದ್ರೆ ಆ ಹುಡುಗನಿಗೆ ತಿವಿದು ಬಿಡ್ತಾ ಇದ್ಲು ಅನಿಸುತ್ತೆ ಅಂತ ಹೇಳಿ ನಕ್ರೆ ಆ ಋಷಿ ನಿಟ್ಟುಸಿರು ಬಿಟ್ಲು. ತನ್ನ ಸ್ನೇಹಿತೆಯ ಮೌನ ತ್ವಿಷಾಗೆ ಅಳುಕುಂಟು ಮಾಡಿತು. ಸಾರಿ ಆರು, ನಿನ್ನ ಹಳೆ ವಿಷಯ ನೆನಪಿಸ್ಲಿಕ್ಕೆ ಇದನ್ನೆಲ್ಲ ಹೇಳಲಿಲ್ಲ ಕಣೆ. ಏನೋ ಆ ಹುಡುಗಿ ನಡವಳಿಕೆ ತೀರಾ ಅತಿರೇಕ ಅನ್ನಿಸ್ತು. ಅವಳ ಅವತಾರ ನೋಡಿ ನನ್ನ BP ಏರಿತ್ತು. ನಿನ್ನ ಬಳಿ ಹೇಳ್ಕೊಂಡೆ ಅಷ್ಟೇ. ಮುಂದಿನ ತಿಂಗಳು ಇದೇ ಜೋಡಿದು ಮದುವೆ ಬೇರೆ ಇದೆ. ಅಲ್ಲಿ ಈ ಹುಡುಗಿದು ಇನ್ನೇನೇನು ಅವತಾರ ಇರುತ್ತೋ. ಅಲ್ಲ, ಮದುವೆಗೆ ಮೊದಲೇ ಹೀಗೆ ಪೊಸೆಸಿವ್ ಆದರೆ ಮುಂದೆ ಹೇಗೆ ಅಂತ. ನಿಜವಾಗ್ಲೂ ಆ ಹುಡುಗನ ಬಗ್ಗೆ ತ್ವಿಷಾಗೆ ಪಾಪ ಅನಿಸಿದ್ದು ಸುಳ್ಳಲ್ಲ. ಆದರೆ ಆ ಋಷಿ ಆ ಹುಡುಗಿ ಬಗ್ಗೆ ಯಾವುದೇ ಗಾಸಿಪ್ ಮಾಡದೆ ಅದು ಅವರವ್ರ ವೈಯಕ್ತಿಕ ಅಂತ ತನ್ನ ಕ್ಲೈಂಟ್ನ ಆಡ್ಕೊಳ್ತಾ ಇದ್ದ ತ್ವಿಷಾ ಮಾತಿಗೆ ವಿರಾಮ ಇಟ್ಲು. ತ್ವಿಷಾಗೆ ತಿಳಿದಿದೆ ಆರು ಯಾರ ವೈಯಕ್ತಿಕ ವಿಷಯದ ಬಗ್ಗೆಯೂ ಹೆಚ್ಚು ಗಾಸಿಪ್ ಮಾಡಲ್ಲ ಅಂತ. ಹಾಗಾಗಿ ಅವಳಿಗೆ ಕೋಪ ಏರಿ ತನ್ನ ಮೇಲೆ ರೇಗೋ ಮೊದಲು ಮಾತು ಬದಲಾಯಿಸ್ಬಿಟ್ಲು. ಚಿಂಟು ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ಆರು ಮಿಸ್ಟರ್ ಚಂದ್ರ ಹಾಗೆ ಅವನ ಮನೆಯವರು ಬೆಳಗ್ಗೆಯೇ
ಆಸ್ಪತ್ರೆಗೆ ಬಂದು ತಮಗೆ ಜೊತೆಯಾಗಿ ನಿಂತು ಸಪೋರ್ಟ್ ಮಾಡಿದ ರೀತಿಗೆ ಮೆಚ್ಚುಗೆಯ ನುಡಿಗಳನ್ನು ಹೇಳಿದವಳು ಹಿಂದೆಯೇ ಆ ಓಜಸ್ ಆ ಮೋಸಗಾರನಿಗೆ ಸಹಾಯ ಮಾಡಿದ್ದನ್ನು ನೆನೆದು ಮಿಸ್ಟರ್ ಚಂದ್ರ ಒಳ್ಳೆಯವರೇ, ಆದರೆ ಅವ್ರನ್ನ ಕಂಡ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅವ್ರ ಮಾತು ಕೇಳ್ತಾ ಇದ್ರೇ ನನ್ನ BP ಏರುತ್ತೆ ಕಣೆ ಅಂತ ಹೇಳಿದ್ರೆ ಆರು ಮಾತಿಗೆ ಮುನಿಸ್ಕೊಂಡು ಅವ್ರ ಮೇಲೆ ಯಾಕೆ ಕಿರಿಕಿರಿ, ಅವ್ರು ಎಷ್ಟು ಒಳ್ಳೆಯವರು, ಅವ್ರ ಮಾತು ನಗು ಅವರ ಆತ್ಮೀಯತೆ, ಓ ಗಾಡ್, ಒಂದೇ ಭೇಟಿಲೇ ನನಗೆ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಆರು, ನಿನಗೆ ಅಭ್ಯಂತರ ಇಲ್ಲ ಅಂದರೆ ಸಂಜೆ ಚಿಂಟುನ ನೋಡ್ಕೊಂಡು ಹೋಗಲಿಕ್ಕೆ ನಿಮ್ಮ ಮನೆಗೆ ಬರಲ್ಲ, ಹಾಗೇ ನನ್ನ ಅದೃಷ್ಟ ಚೆನ್ನಾಗಿದ್ದರೆ ಹ್ಯಾಂಡ್ಸಮ್ ಸಾಹೇಬ್ರನ್ನು ಸಹ ಭೇಟಿಯಾಗ್ಬೋದು ಅಂತ ಕೇಳ್ಕೊಂಡ್ಳು. ಸಣ್ಣ ನಗುವಿನೊಂದಿಗೆ ಒಪ್ಪಿಗೆ ಕೊಟ್ಟವಳು ತನ್ನ ಮಾತು ಮುಗಿಸಿ ಮನೆಗೆ ಬಂದಾಗ ತಾತನ ಮಡಿಲೇರಿ ಟಿ ವಿ ನೋಡ್ತಾ ಐಸ್ ಕ್ರೀಮ್ ತಿನ್ನುತ್ತಾ ಇರೋ ಚಿಂಟುನ ಕಂಡು ಹೌಹಾರ್ಬಿಟ್ಲು. ಚಿಂಟು ಈಗ ತಾನೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಿದೆಯಾ, ಆಗಲೇ ಚಾಕ್ಲೇಟು ಐಸ್ ಕ್ರೀಮ್ ಅಂತ ಒಂದೇ ಸಮ ತಿಂದು ಮತ್ತೆ ಆರೋಗ್ಯ ಕೆಡಿಸ್ಕೊಳ್ಳೋ ಪ್ಲ್ಯಾನಾ? ಅಪ್ಪ, ಅವನಂತೂ ಚಿಕ್ಕ ಹುಡುಗ, ನೀವಾದರೂ ಅವನಿಗೆ ಬುದ್ಧಿ ಹೇಳೋದಲ್ವಾ? ತಾತ ಮೊಮ್ಮಗನ ಮೇಲೆ ಕೂಗಾಡ್ತಾ ಇದ್ದರೆ ಚಿಂಟು ತನ್ನ ಅಮ್ಮನ ಬಳಿಗೆ ಬಂದು ಅಮ್ಮ ಸಾರಿ ಅಂತ ಹೇಳಿ ತನ್ನ ಕೈಲಿದ್ದ ಐಸ್ ಕ್ರೀಮ್ ಕೋನನ್ನು ತನ್ನಮ್ಮನ ಕೈಗೆ ಕೊಟ್ಟು ತಾತಗೆ ಬೈಬೇಡ ನಾನೇ ಹಠ ಮಾಡಿದ್ದು ಅಂತ ಅಮ್ಮನ ಕೋಪಕ್ಕೆ ಬೆದರಿದ್ರೂ ತಾತನ್ನು ಕಾಪಾಡುವ ಮನಸ್ಸು ಆ ಮುದ್ದು ಮರಿಗೆ. ತನ್ನ ಅಮ್ಮನನ್ನೇ ಪಿಳಿಗುಟ್ಟುತ್ತಾ ನೋಡಿ ಕ್ಷಮೆ ಕೇಳಿದ ರೀತಿಗೆ ಆ ಋಷಿ ಕಣ್ಣಾಲಿಗಳೇ ತುಂಬಿಕೊಂಡ್ವು. ಮಗನ ಕೈಗೆ ಐಸ್ ಕ್ರೀಮ್ ಕೋನ್ ವಾಪಸ್ ಕೊಟ್ಟವಳು ಇವತ್ತೊಂದಿನ ತಿನ್ನು ಪರವಾಗಿಲ್ಲ, ಇನ್ಮೇಲೆ ನಿನ್ನ ಹಠ ನಡೆಯಲ್ಲ ಗದರಿದಂತೆ ಹೇಳಿದ್ರು ಆರು ಭಾವುಕಳಾಗಿರುವುದು ಅವಳ ತಂದೆಯ ಗಮನಕ್ಕೆ ಬಂದುಬಿಡ್ತು. ಆರು, ಮಗನ ಮೇಲೆ ಪ್ರೀತಿ ಇದ್ದರೂ ಮಾತಿನಲ್ಲಿ ಕಠೋರತೆ ಯಾಕಮ್ಮ ಅಂತ ಕೇಳಿದ್ರೆ ಅವರೆಡೆಗೆ ಪೇವಲ ನಗು ಬೀರಿ ಕೆಲಸದ ನೆಪ ಹೇಳಿ ಸ್ಕೂಟಿ ಕೀ ಹಿಡಿದು ಮನೆಯಿಂದ ಹೊರಗೆ ನಡೆದ್ಬಿಟ್ಲು. ಇಂದು ಭಾನುವಾರ, ಯಾವುದೇ ಕೆಲಸನೂ ಇಲ್ಲ ಅಂತ ಆಸ್ಪತ್ರೆಯಿಂದ ವಾಪಸ್ ಬಂದಾಗಿಂದ ತನ್ನ ರೂಮ್ ಸೇರಿರೋ ಓಜಸ್ ತಲೆಯಲ್ಲಿ ಓಡ್ತಾ ಇರೋ ವಿಷಯ ಮಾತ್ರ ಒಂದೇ. ಕ್ಯೂಟಿ ಲೈಫ್ ಮೇಲ್ನೋಟಕ್ಕೆ ನಾರ್ಮಲ್ ಅನಿಸಿದ್ರೂ ಮನಸ್ಸಿನಲ್ಲಿ ಅತಿಯಾದ ನೋವು ಹೆಪ್ಪುಗಟ್ಟಿದೆ ಅನ್ನೋದು ಅವರ ಕಣ್ಣಲ್ಲೇ ಕಾಣುತ್ತೆ. ಇದಕ್ಕೆ ಪರಿಹಾರ ಅಂದರೆ ಮದುವೆ. ಯೋಚಿಸುತ್ತಲೇ ಜೋರಾಗಿ ನಕ್ಬಿಟ್ಟ. ಮದುವೆ ಸಮಸ್ಯೆಗೆ ಪರಿಹಾರ ಅಂತ ನಾನು ಯಾವಾಗ ಯೋಚಿಸೋಕೆ ಶುರು ಮಾಡಿದೆ? ಹಾಗೆ ನೋಡೋಕೆ ಹೋದರೆ ಮದುವೆನೇ ಸರ್ವ ಸಮಸ್ಯೆಗಳಿಗೂ ಕಾರಣ. ಈ ಅಣ್ಣ ಸತ್ತಿದ್ದು, ಈಗ ಕ್ಯೂಟಿ ನೋವಿಗೂ ಈ ಮದುವೆ ತಾನೇ ಕಾರಣ. ಆದರೂ ಚಿಂಟುನ ನೋಡಿದಾಗ ಪಾಪ ಅನಿಸುತ್ತೆ. ನಾನು ನೋಡಿದ್ರೆ ಸಾಕು ಅದೆಷ್ಟು ಮುದ್ದಾಗಿ ನಗ್ತಾನೆ, ಮೂನ್ ಅಂಕಲ್ ಅಂತ ಮುದ್ದಾಗಿ ಕೂಗೋದು ಅಲ್ಲದೆ ನನ್ನನ್ನು ಅದೆಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ. ಆರುಗೆ ಗಂಡ ಅಲ್ಲದೆ ಹೋದರೂ ಚಿಂಟುಗೆ ತಂದೆ ಪ್ರೀತಿ, ಒಂದು ಭದ್ರತೆಯ ಭಾವ ಸಿಗಬೇಕು ಅಂದರೆ ಕ್ಯೂಟಿ ಇನ್ನೊಂದು ಮದುವೆ ಆಗಬೇಕು. ಮಂಚದ ಮೇಲೆ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಾ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದವನು ಎದ್ದು ಕೂತು ನಿತಿನ್ಗೆ ಕರೆ ಮಾಡ್ದ. ಓಹೋ, ಓಜಸ್ ಚಂದ್ರ ಮಹಾಸ್ವಾಮಿಗಳು ನನ್ನ ನೆನಪು ಮಾಡ್ಕೊಂಡು ಬಿಟ್ಟಿದ್ದಾರೆ ವ್ಯಂಗ್ಯವಾಡಿದ ನಿತಿನ್. ನಿತಿ, ಏನೋ ಮುಖ್ಯ ವಿಷಯ ಮಾತಾಡೋಣ ಅಂತ ಕಾಲ್ ಮಾಡಿದ್ರೆ ನೀನೇನೋ ಕೊಂಕು ಮಾತಾಡ್ಕೊಂಡು ಈಗೇನು ನಿನ್ನ ಜೊತೆ ನಾನು ಶಾಪಿಂಗ್ ಬಂದಿಲ್ಲ ಅಂತ ಕೋಪನಾ? ಗೂಬೆ ಕಣೋ ನೀನು. ನ್ಯಾಯವಾಗಿ ನಿನ್ನ ಹುಡುಗಿ ಮಧ್ಯೆ ಕರಡಿ ಆಗಲಿಲ್ಲ ನಾನು ಅಂತ ಖುಷಿ ಪಡಬೇಕು ಅಂತ ಹೇಳಿದ್ರೆ ಕೋಪದಲ್ಲಿ ಬಾಯಿ ಮುಚ್ಕೊಂಡು ಫೋನ್ ಇಟ್ಟರೆ ಸರಿ. ಈಗ ಧ್ವನಿ ಏರಿಸಿ ರೇಗ್ಬಿಟ್ಟ ನಿತಿನ್. ಅವನ ಮಾತಿನ ಶೈಲಿಗೆ ಓಜಸ್ನ ಕೋಪ ಕೂಡ ಕೆರಳಿಬಿಟ್ಟಿತ್ತು. ಆದರೆ ತನ್ನ ಕ್ಯೂಟಿಗಾಗಿ ಕೋಪವನ್ನು ನಿಗ್ರಹಿಸ್ಕೊಂಡು ಓಜಸ್ಸು, ನೋಡು ಮಗ, ನಿನ್ನ ಕೋಪ ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದೇನೇ ವಿಷಯ ಇದ್ದರೂ ನಾಳೆ ಮಾತಾಡೋಣ. ಇವತ್ತು ನಿನ್ನ ಹತ್ರ ಒಂದು ಮುಖ್ಯವಾದ ಬೇರೆ ವಿಷಯ ಮಾತಾಡೋದಿದೆ. ನಿನ್ನ ಕಸಿನ್ ಆರುಷಿ, ನೀನು ಇವತ್ತಿಗೂ ಅವಳನ್ನು ಲೈಕ್ ಮಾಡ್ತಾ ಇದೀಯಾ? ಅವಳ ಲೈಫಲ್ಲಿ ಏನೇ ನಡೆದಿದ್ರು ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದೆ ಅವಳು ಈಗಲೂ ನೀನು ಮದುವೆ ಆಗೋಕ್ಕೆ ರೆಡಿ ಇದೆಯಾ ಅಂತ ಹೇಳ್ತಾ ಇದ್ದೀಯಲ್ಲ, ಅದು ನೀನು ಸುಮ್ಮನೆ ಟೈಮ್ ಪಾಸಿಗೆ ಹೇಳ್ತಾ ಇದ್ದಿದ್ದ, ಇಲ್ಲ ನಿನ್ನ ಮಾತಲ್ಲಿ ಸತ್ಯ ಇತ್ತಾ ಅಂತ ಕೇಳ್ದ. ಆದರೆ ಇನ್ನೂ ಓಜಸ್ ಮೇಲಿನ ಕೋಪದಲ್ಲಿ ಕುದ್ದು ಹೋಗ್ತಾ ಇರೋ ನಿತಿನ್, ಆರು ಬಗ್ಗೆ ನಿನ್ನ ಹತ್ರ ನಾನು ಯಾಕೋ ಮಾತಾಡಬೇಕು? ನೋಡು ಓಜು, ಇಷ್ಟು ದಿನದ್ದು ಬೇರೆ ಲೆಕ್ಕ, ಆದರೆ ಇನ್ಮೇಲೆ ನಿನ್ನ ಹುಡುಗಾಟ ನಡೆಯಲ್ಲ. ನಾನು ಮದುವೆ ಆಗ್ತಾ ಇದ್ದೀನಿ, ನನ್ನ ಮೇಲಿನ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಇನ್ನೊಂದು ಮಾತು, ನಮ್ಮ ಬಿಸ್ನೆಸ್ಗೆ ಇಬ್ಬರು ಸಮಪಾಲು ಹಣ ಹೂಡಿಕೆ ಮಾಡಿದ್ದೀವಿ, ಆದರೆ ಸೀರಿಯಸ್ ಆಗಿ ನಾನು ಮಾತ್ರ ಕೆಲಸ ಮಾಡ್ತಾ ಇರೋದು. ನೀನು ಯಾವಾಗ ನೋಡಿದ್ರೂ ಡ್ರಿಂಕ್ಸು, ಹೆಣ್ಣು, ಪಾರ್ಟಿ ಅಂದ್ಕೊಂಡು ಮಜಾ ಮಾಡ್ತಾ ಇರ್ತೀಯ. ಇದು ಸಾಲದು ಅಂತ ಅದ್ಯಾರೋ ಶ್ರೀಕಂಠಮೂರ್ತಿ ಅವರ ಬಿಲ್ಲನ್ನು ನೀವು ಪಾವತಿ ಮಾಡ್ತೀರಾ ಅಂತ ಮಿಸ್ಟರ್ ಓಜಸ್ ಹೇಳಿದ್ದಾರೆ ಅಂತ ಸಾಗರ್ ಆಸ್ಪತ್ರೆಯವರು ಫೋನ್ ಮಾಡಿ ಹೇಳಿದ್ರು. ನನಗೆ ಯಾವ ಶ್ರೀಕಂಠಮೂರ್ತಿ ಗೊತ್ತಿಲ್ಲ ಅಂತ ಹೇಳಿದ್ರು, ನಿನ್ನ ಹೆಸರು ಹೇಳ್ಕೊಂಡು ಬಲವಂತವಾಗಿ ಹಣ ಕಟ್ಟಿಸ್ಕೊಂಡ್ರು. ಅಲ್ಲ ಕಣೋ, ಯಾರೋ ಈ ಶ್ರೀಕಂಠಮೂರ್ತಿ?
ನನ್ನ ಹತ್ರ ಅವ್ರ ಆಸ್ಪತ್ರೆ ಬಿಲ್ ಯಾಕೋ ಕಟ್ಟಿಸ್ದೆ ಅಂತ ಅಸಮಾಧಾನದಲ್ಲಿ ಕೇಳಿದ್ರೆ ಶುಷ್ಕವಾಗಿ ನಕ್ಕ ಓಜಸ್, ಶ್ರೀಕಂಠಮೂರ್ತಿ ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದರೆ ಸದಾಶಿವಮೂರ್ತಿ ಯಾರು ಅಂತ ಗೊತ್ತಲ್ವಾ ಅಂತ ಕೇಳ್ದ. ಓಜಸ್ನ ಧ್ವನಿ ಎಂದಿಗಿಂತ ಗಂಭೀರವಾಗಿತ್ತು. ಕ್ಷಣಗತದ ನೆನಪಿಗೆ ಜಾರಿದ ನಿತಿನ್ ಗಾಬರಿ ಬಿದ್ದಂತೆ, ಸದಾಶಿವಮೂರ್ತಿ ಅಂದರೆ ವಿಜಯ್ ತಂದೆ, ಅಂದರೆ ವಿಜಯ್ ತಂದೆ ಹಾಗೆ ನಾಟಕ ಆಡಿ ನಮ್ಮನ್ನೆಲ್ಲ ನಂಬಿಸಿದ್ರಲ್ಲ ಅವರೇ ತಾನೇ, ಅವ್ರು ನಿನಗೆಲ್ಲಿ ಸಿಕ್ಕಿದ್ರು ಅಂತ ಕೇಳ್ದ. ಅದೇ ಸಾಗರ ಆಸ್ಪತ್ರೆಯಲ್ಲಿ ಗಂಡ ಈ ಥರ ಯಾರ್ಯಾರಿಗೋ ತಂದೆ ಅಂತ ಹೇಳ್ಕೊಂಡು ನಾಟಕ ಆಡ್ತಾ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಅನ್ನೋ ಸತ್ಯ ಗೊತ್ತಾದ ಮೇಲೆ ಅವ್ರನ್ನ ಕಟ್ಕೊಂಡು ಹೆಂಡ್ತಿನೇ ನಿನ್ನ ಸಹವಾಸ ಬೇಡ ಅಂತ ಊರು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಈ ವ್ಯಕ್ತಿ ತನ್ನ ಕುಟುಂಬದವ್ರನ್ನ ಹುಡುಕ್ತಾ ಊರೂರಲಿಯುವಾಗ ನಿನ್ನೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ಸದಾಶಿವಮೂರ್ತಿಯೋ ಶ್ರೀಕಂಠಮೂರ್ತಿಯೋ ಯಾರೋ ಒಬ್ಬರು ನಿಮ್ಮ ತಂದೆ ನನಗೆ ಇವ್ರ ಪರಿಚಯ ಬಹಳ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿ ಬಲವಂತ ಮಾಡಿ ಅವ್ರ ಮಗ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಸೋ ಕಾಲ್ಡ್ ವಿಜಯ್ ಶಾಶ್ವತ್ ಜೊತೆಗೆ ಅವ್ರ ತಂಗಿ ಮಗಳ ಮದುವೆ ಮಾಡಿಸಿದ್ರಲ್ಲ, ಅದಕ್ಕೆ ನಿಮ್ಮ ಅಪ್ಪನ ಬೆಸ್ಟ್ ಫ್ರೆಂಡ್ ಆಸ್ಪತ್ರೆ ಬಿಲ್ನ ಮಗನೇ ಪಾವತಿಸಲಿ ಅಂತ ನಿನ್ನ ನಂಬರ್ ಕೊಟ್ಟೆ. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ, ಮಗನೇ ನೀನು ಬರೀ ಕೂತು ಫೈನಾನ್ಸ್ ನೋಡ್ಕೊಳ್ತೀಯ ಅಷ್ಟೇ, ಅದೇ ಸೈಟ್ನಲ್ಲಿ ಪ್ರತಿಯೊಂದು ಕೆಲಸದ ಜವಾಬ್ದಾರಿ ನಂದು. ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಾ ಕೆಲಸ ಮಾಡೋ ನಾನು ನನ್ನ ಫ್ರೀ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ತೀನಿ ಅಂತ ಕೇಳೋ ಹಕ್ಕು ನಿನಗಿಲ್ಲ. ನೀನೊಬ್ಬನೇ ಸಾಚ ಅನ್ನೋ ಥರ ಇನ್ನೊಂದು ಸಲ ಸ್ಕೋಪ್ ಹೊಡಿ. ತಕ್ಷಣ ಗೌತಮಿಗೆ ಫೋನ್ ಮಾಡಿ ನೀನು ಅರುಣ ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಾ ಇದೆಯೋ ಅನ್ನೋ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ ಭಯದಲ್ಲಿ ಉಗುಳು ನುಂಗಿದವನು, ಬೇಡ ಕಣೋ ಓಜು, ನಿನ್ನೆ ಶಾಪಿಂಗ್ ಮಧ್ಯೆ ನಿನ್ನಿಂದ ಬಂದು ಕಾಲ್ ರಿಸೀವ್ ಮಾಡಿದ್ದಕ್ಕೆ ಅದೆಷ್ಟು ಅನುಮಾನ ಪಟ್ಟು ಜಗಳ ಆಡಿದ್ಲು, ಇನ್ನಾರು ಬಗ್ಗೆ ಗೊತ್ತಾದರೆ ನನ್ನನ್ನು ಕೊಂದೇ ಬಿಡ್ತಾಳೆ ಅಂತ ಹೇಳ್ದ. ನಿತಿನ್ ಮಾತಿಗೆ ನಗುತ್ತಾ ಓಜಸ್, ಅನುಭವಿಸು ಮಗನೆ, ದಂತದ ಗೊಂಬೆ ಆಗಿರೋ ಅತ್ತೆ ಮಗಳಿರುವಾಗ ಇದ್ಯಾವುದೋ ಕಾಡು ಪಾಪನ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಟ್ಟಿರೋ ನಿನ್ನ ಪಾಪಕ್ಕೆ ಇದೇ ತಕ್ಕ ಶಿಕ್ಷೆ ಅಂತ ಹೇಳಿ ಕಾಲು ಕಟ್ ಮಾಡಿಬಿಟ್ರೆ ನಿಟ್ಟುಸಿರು ಬಿಟ್ಟು ಓಜಸ್ ಹೇಳಿದ ಮಾತಿಗೆ ತಲೆ ಕೆಡಿಸ್ಕೊಂಡು ಗೌತಮಿನ ಮದುವೆ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟು ತಾನು ತಪ್ಪು ಮಾಡಿದ್ನ ಅಂತ ಮದುವೆ ವಿಷಯದಲ್ಲಿ ತನ್ನ ನಿರ್ಣಯದ ಬಗ್ಗೆ ಅವಲೋಕಿಸುತ್ತಾ ಗಲ್ಲಕ್ಕೆ ಕೈಯಾನಿಸಿ ಕುಳಿತುಬಿಟ್ಟ ನಿತಿನ್.